ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಅಲ್ಲಿ ನಂಬರ್ ಅನಾಲಜಿ ಕೊಟ್ಟಿದ್ದಾನೆ. ಹಂಗಂದ್ರೆ ಒಂದು ನಂಬರ್ ಕೊಟ್ಟಿದ್ದಾನೆ, ಅದಕ್ಕೆ ರಿಲೇಟಿವ್ ನಂಬರ್ ಕೊಟ್ಟಿದ್ದಾನೆ ಆಯ್ತಾ, 6 ಅಂತ. ಆ ರೀತಿ ಕೊಟ್ಬಿಟ್ಟು 235 ಕೊಟ್ಬಿಟ್ಟು ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಏನು ಮಾಡಿ, ಇದಕ್ಕೂ ಅನಾಲಜಿ ಫೈಂಡ್ ಔಟ್ ಮಾಡಿ ಅಥವಾ ಸಿಮಿಲಾರಿಟಿ ಫೈಂಡ್ ಔಟ್ ಮಾಡಿ. 123ನ ಏನಕ್ಕೆ 6 ಅಂತ ಕೊಟ್ಟಿದ್ದಾನೆ ಅಂತ ಅನಲೈಸ್ ಮಾಡಿ. 1 + 2 + 3 = 6 ಆಯಿತು. ಸಮ್ ಆಫ್ ಡಿಜಿಟ್ ಆ್ಯಡ್ ಮಾಡಿ 6 ಬರುತ್ತೆ. ಅದೇ ರೀತಿ ಇದನ್ನು ಆ್ಯಡ್ ಮಾಡಿ. 2 + 3 + 5 5 3 8 8 2 10 ಆಯಿತಾ. ಇಲ್ಲೇನು ಬರಬೇಕು, ಕ್ವಶನ್ ಮಾರ್ಕ್ ಜಾಗದಲ್ಲಿ 10 ಬರಬೇಕು ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ಅಲ್ಲಿ 14ನ 9ಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು 26ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದೀನಿ ಆಯಿತಾ. ನೋಡಿ ಯಾವುದೇ ಫೈಂಡ್ ಔಟ್ ಮಾಡ್ತೀರಾ ಆಯಿತಾ. ತಲೆ ಕೆರ್ಕೊಂಡು ಯೋಚನೆ ಮಾಡಬೇಕಂತ ನೀವು, ಆದರೂ ಆನ್ಸರ್ ಬರಲ್ಲ. ಇದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಹೇಳಿದ್ನಲ್ಲ, ಒಂದಷ್ಟು ಪ್ಯಾಟ್ರನ್ಸ್ ಇರುತ್ತೆ ಇದರಲ್ಲಿ. ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಟಾಪಿಕಲ್ಲಿ ಒಂದಷ್ಟು ಪ್ಯಾಟರ್ನ್ ಇರುತ್ತೆ ಆಯಿತಾ. ಅಷ್ಟು ಪ್ಯಾಟರ್ನ ಫಾಲೋ ಮಾಡಿ ಸಿಮಿಲರ್ ಆಗಿ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಅಪಿಯರ್ ಆಗುತ್ತೆ. ಇದು ಹೊಸದಲ್ವಾ, ಒಂದು ರೀತಿ ಪ್ಯಾಟರ್ನ್ ಇರುತ್ತೆ. ಈ ಥರ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಸಾಲ್ವ್ ಮಾಡೋಕ್ಕೆ ಅಂತಲೇ ಒಂದು ರೀತಿ ಪ್ಯಾಟರ್ನ್ ಇರುತ್ತೆ, ಅದನ್ನು ಜಸ್ಟ್ ಫಾಲೋ ಮಾಡಿ ಆಯಿತಾ. ಇದು 14 ಇದೆ, 14/2 ಆಯಿತಾ. /2 ಮಾಡಿ +2 ಮಾಡಿ ಆಯಿತಾ. /2 ಮಾಡಿ +2 ಮಾಡಿ. 14/2 ಅಂದರೆ 7 ಆಗುತ್ತೆ, +2 9 ಬರುತ್ತೆ. ಅರ್ಥ ಆಯ್ತಾ. 14/2 +2 ಮಾಡಿ ನಿಮಗೆ 9 ಬರುತ್ತೆ ಆಯಿತಾ. ಅದೇ ರೀತಿ ಇದನ್ನು 26/2 ಮಾಡಿ, 26ನ /2 ಮಾಡಿ ಅದಕ್ಕೆ +2ನ ಆ್ಯಡ್ ಮಾಡಿ. ಇದೊಂದು ಪ್ಯಾಟ್ರನ್ ಅಷ್ಟೇ. ಈ ಪ್ಯಾಟ್ರನ್ನು ಮೈಂಡಲ್ಲಿ ನೆನಪಿದ್ರೆ ಈ ರೀತಿ ಏನಾದ್ರು ಕ್ವಶನ್ ಬಂದಾಗ ನೀವು ಗೊತ್ತಾಗುತ್ತೆ. ಇದನ್ನೇ ಈ ರೀತಿ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ, ಆಗ ಟ್ರೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. 26/2 ಅಂದರೆ 13 ಆಗುತ್ತೆ, +2 ಇಲ್ಲಿ ಏನು ಬರುತ್ತೆ 15 ಬರುತ್ತೆ. ಕ್ವಶನ್ ಮಾರ್ಕ್ ಜಾಗದಲ್ಲಿ 15 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 27ಗೆ ಆನ್ಸರ್ ಡಿ ಆಗಿರುತ್ತೆ ಆಯಿತಾ. ನಾನು ಹೇಳಿದ್ನಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇದೆಲ್ಲ ಒಂದಷ್ಟು ಪ್ಯಾಟ್ರನ್ ಇದೆ. ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಒಂದಷ್ಟು ಪ್ಯಾಟ್ರನ್ ಇದೆ. ಇದು ಒಂದು ಪ್ಯಾಟ್ರನ್ ಅಷ್ಟೇ. ಅಥವಾ ಈ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ. ಅಷ್ಟು ನೀಟಾಗಿ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈ ರೀತಿ ಕ್ವಶನ್ ಬಂದಾಗ ಫಸ್ಟ್ ಟೈಮ್ ನೋಡೋರು ನಾವೇ ತಲೆ ಕೆರ್ಕೊಂಡು ಕೂತ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ. ನಮ್ಮಂಥ ಟೀಚರ್ಸ್ ತಲೆ ಕೆರ್ಕೊಂಡು ಕೂತಿರ್ತಾರೆ ಫಸ್ಟ್ ಟೈಮ್ ಈ ಥರ ಕ್ವಶನ್ ನೋಡಿದಾಗ ಆಯಿತಾ. ಸೊ ಆಲ್ರೆಡಿ ಒಂದು ಸಲ ಸಾಲ್ವ್ ಮಾಡಿದ್ದೀನಿ. ಈ ಥರ ಕ್ವಶನ್ ಬಂದಾಗ ನನಗೇನು ಜಸ್ಟ್ ಒಂದು 10 ಸೆಕೆಂಡಿನ ತೊಗೊಳುತ್ತೆ. ಇದನ್ನು ಯಾವ ಮೆಥಡಲ್ಲಿ ಸಾಲ್ವ್ ಮಾಡೋರು ಆನ್ಸರ್ ಬರುತ್ತೆ ಅಂತ 10 ಸೆಕೆಂಡಲ್ಲಿ ಯೋಚನೆ ಮಾಡಿ ಸಾಲ್ವ್ ಮಾಡೋದು. ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಯಾರು ಹುಡ್ತಾನೆ ಯಾರು ಬ್ರಹ್ಮವಿದ್ಯೆ ಕಲ್ತ್ಕೊಂಡು ಯಾರೂ ಬಂದಿರಲ್ಲ. ಎಲ್ಲ ಪ್ರಾಕ್ಟೀಸಿಂದ ಬರುತ್ತೆ. ಜಸ್ಟ್ ಪ್ರಾಕ್ಟೀಸ್ ಮಾಡಿ ಆಯಿತಾ. ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28ಅಲ್ಲಿ 63ನ 21ಗೆ ರಿಲೇಟ್ ಮಾಡಿದ್ದಾನೆ. ಅದೇ ರೀತಿ 27ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ಇವೆರಡರ ಮಧ್ಯೆ ಏನಿದೆ ಫೈಂಡ್ ಔಟ್ ಮಾಡಿ. ಅನಾಲಜಿ, ಪ್ಯಾಟ್ರನ್ನು, ಹೋಲಿಕೆ, ರಿಲೇಷನ್ ಏನಿದೆ ಫೈಂಡ್ ಔಟ್ ಮಾಡಿ ಆಯಿತಾ. ನೋಡಿ ಆಲ್ಮೋಸ್ಟ್ 3 ಟೈಮ್ಸ್ ಇದೆ. ಅಂದರೆ 63/3 ಮಾಡಿದ್ರೆ ನಮಗೆ 21 ಬರುತ್ತೆ ಆಯಿತಾ. 3 2s 3 1s 21 ಬರುತ್ತೆ ಆಯಿತಾ. ಜಸ್ಟ್ ಅದೇ ರೀತಿ 27ನ 3ಇಂದ ಡಿವೈಡ್ ಮಾಡಿ ಆಯಿತಾ, 9 ಬರುತ್ತೆ ಆಯಿತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ 9 ಬರಬೇಕು ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ಅಲ್ಲಿ 100ನ 121ಗೆ ರಿಲೇಟ್ ಮಾಡಿದ್ದಾರೆ. ಅದೇ ರೀತಿ 144ನ ನೆಕ್ಸ್ಟ್ ನಂಬರ್ಗೆ ರಿಲೇಟ್ ಮಾಡಬೇಕಾಗುತ್ತೆ. ಯಾವ ನಂಬರ್ ಅದು ನೋಡಿ. ಏನೋ ಒಂದು ಪ್ಯಾಟ್ರನ್ ಇದೆ. ಇದೆಲ್ಲ ನೋಡಿದ ತಕ್ಷಣ ಅದಕ್ಕೆ ಹೇಳಿದ್ದು ಟೇಬಲ್ಸು 20ವರೆಗೂ ಕಲ್ತಿರಬೇಕು. ಸ್ಕ್ವೇರ್ ನಂಬರ್ನು ಕ್ಯೂಬ್ ನಂಬರು 20ವರೆಗೂ ಕಲ್ತಿರಬೇಕು. ಅದಾದಮೇಲೆ ಪ್ರೈಮ್ ನಂಬರ್ ಮಿನಿಮಮ್ 200ವರೆಗೂ ಕಲ್ತಿದ್ರೆ ಇವೆಲ್ಲ ಫ್ರಾಕ್ಷನ್ ನೋಡಿದ್ದೇ ಗೊತ್ತಾಗುತ್ತೆ. ಪ್ಯಾಟ್ರನ್ ಥರ ಹಂಗೆ ಫ್ಲ್ಯಾಶ್ ಆಗೋಗುತ್ತೆ, ನಮಗೆ ಕಣ್ಮುಂದೆ ಫ್ಲ್ಯಾಶ್ ಆಗೋಗುತ್ತೆ. ಇವೆಲ್ಲ ಸ್ಕ್ವೇರ್ ನಂಬರು ಆಯಿತಾ. ನೋಡಿ ಇದು 10 ಸ್ಕ್ವೇರ್ ಅಂದರೆ 100 ಆಯಿತಾ. ಇದು 11 ಸ್ಕ್ವೇರ್ ಅಂದರೆ 121. ಹಾಕಿ 4 ಚಿಕ್ಕಿನ ಹಾಕ್ಬಿಟ್ಟು 144 ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೆಲ್ಲ. ಅಥವಾ ಡೇಟ್ ಆಫ್ ಬರ್ತ್ ಇದ್ದಂಗೆ ಡೇಟ್ ಆಫ್ ಬರ್ತ್ ನೆನ್ಪಿಟ್ಕೊಂಡಿರ್ತಲ್ಲ ಆ ಥರ ಅನ್ಸುತ್ತೆ ಈ ನಂಬರ್ಗಳೆಲ್ಲ ನೋಡ್ತಾ ಇದ್ರೆ ಆಯಿತಾ. 12 ಸ್ಕ್ವೇರ್ ಅಂದರೆ 144 ಆಯಿತಾ. 10 ಸ್ಕ್ವೇರು 11 ಸ್ಕ್ವೇರು, 12 ಸ್ಕ್ವೇರು 13 ಸ್ಕ್ವೇರು. ನೋಡಿ 10 ಸ್ಕ್ವೇರು 11 ಸ್ಕ್ವೇರು, 12 ಸ್ಕ್ವೇರು 13 ಸ್ಕ್ವೇರು. 13 ಸ್ಕ್ವೇರ್ ಅಂದರೆ ಇಲ್ಲಿ ಯಾವ ನಂಬರ್ ಬರಬೇಕು ಅಂದರೆ 169 ಬರಬೇಕು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ
5ನ 125ಗೆ ರಿಲೇಟ್ ಮಾಡಿದ್ದಾರೆ. ಅದೇ ರೀತಿ 6ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ನೋಡಿ, ಇದು ಅಷ್ಟೇ ಸೇಮ್ ಡೇಟ್ ಆಫ್ ಬರ್ತು ಹೇಳಿದ್ನಲ್ಲ, ಆ ರೀತಿ ನೆನಪಲ್ಲಿ ಇರಬೇಕು. 5 ಕ್ಯೂಬ್ ಅಂದರೆ 125 ಆಗುತ್ತೆ ಆಯಿತಾ. 5 × 5 × 5 ಅಂದರೆ 125 ಬರುತ್ತೆ ಆಯಿತಾ. ಅದೇ ರೀತಿ 6 ಕ್ಯೂಬ್ ಮಾಡಿ, 6 ಕ್ಯೂಬ್ 6 × 6 × 6 6 6 6 36 36 216 ಬರುತ್ತೆ ಆಯಿತಾ. ಇಲ್ಲಿ 216 ಬರಬೇಕು, 216 ಬರಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ನಲ್ಲಿ 11ನ 99ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು 10ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯಿತಾ. ಟೇಬಲ್ಲು 11 9 99, 11 9 99 ಆಯಿತಾ. ಸೊ 10 9 90 ಬರುತ್ತೆ. 10 × 9 ಜಸ್ಟ್ 9ಇಂದ ಮಲ್ಟಿಪ್ಲೈ ಮಾಡಿ, ಇದು ಅಷ್ಟೇ 11 9 99 ಬಂದಿದೆ. ಸೊ 10ನ 9ಇಂದ ಮಲ್ಟಿಪ್ಲೈ ಮಾಡಿ 90 ಬರುತ್ತೆ ಆಯಿತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ 90 ಬರಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ 6ನ 36ಗೆ ರಿಲೇಟ್ ಮಾಡಿದ್ದಾರೆ. 30ನ ಯಾವುದಕ್ಕೆ ಮಾಡ್ತೀರಾ? ಜಸ್ಟು 6 36, 6 6 36 ಆಯಿತಾ. 6 ಸ್ಕ್ವೇರ್ ಅಷ್ಟೇ, 6ದು ಸ್ಕ್ವೇರ್ ನಂಬರು. ಅದೇ ರೀತಿ 13ದು 13 ಸ್ಕ್ವೇರ್ ಅಂದರೆ 13 × 13 ಏನು ಬರುತ್ತೆ? 169 ಬರುತ್ತೆ. 13 ಸ್ಕ್ವೇರ್ ಅಷ್ಟೇ ಆಯಿತಾ, 169 ಆಯಿತಾ. 6 ಸ್ಕ್ವೇರು 13 ಸ್ಕ್ವೇರು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಅಲ್ಲಿ 7ನ 25ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು 3ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಇದು ಅಷ್ಟೇ ರಿಲೇಷನ್ನೇ ಗೊತ್ತಾಗಲ್ಲ, ತಲೆ ಕೆರ್ಕೊಂಡು ಕೂತ್ಕೋಬೇಕಾಗುತ್ತೆ ಆಯಿತಾ. ಹೇಳಿದ್ನಲ್ಲ, ಟೀಚರ್ ಕಥೆನೂ ಅಷ್ಟೇ, ಸ್ಟೂಡೆಂಟ್ ಮಾತ್ರ ಅಲ್ಲ, ನಮ್ಮಂಥ ಟೀಚರ್ ಕಥೆನೂ ಅಷ್ಟೇ. ಈ ಥರ ಪ್ಯಾಟರ್ನ್ ಏನಾರ ಫಸ್ಟ್ ಟೈಮ್ ಏನಾರ ಸಾಲ್ವ್ ಮಾಡ್ತೀನಿ ಅಂತ ಟ್ರೈ ಮಾಡಿದಾಗ ಟೀಚರು ಅಷ್ಟೇ ಮಕ್ಕಳು ಯಾವ ರೀತಿ ತಲೆ ಕೆಡಿಸ್ಕೊತಾರೆ ಅದಕ್ಕಿಂತ ಜಾಸ್ತಿ ತಲೆ ಕೆರ್ಕೊಂಡು ಕೂತಿರ್ತಾರೆ ಆಯಿತಾ. ಅದಕ್ಕೆ ಹೇಳೋದು ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸಲ್ಲಿ ಒಂದಷ್ಟು ಪ್ಯಾಟರ್ನ್ ಇದೆ. ಮ್ಯಾಥ್ಸಲ್ಲಿ ಸಿಲೆಬಸ್ ಇಲ್ವಾ? ಮ್ಯಾಥ್ಸಲ್ಲಿ ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಒಂದು 25 ಚಾಪ್ಟರ್ ಇದೆ, 25 ಡಿಫ್ರೆಂಟ್ ಪ್ಯಾಟ್ರನ್ ಅಥವಾ 25 ಡಿಫ್ರೆಂಟ್ ಮೆಥಡ್ ಅಂತ ಹೇಳ್ಬೋದು. ಅದೇ ರೀತಿ ಇಂಟೆಲಿಜೆನ್ಸಲ್ಲೂ ಅದಕ್ಕಿಂತ ಒಂದು 50 ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ ಕಲ್ತ್ಕೊಳ್ಳಿ, ಒಂದಲ್ಲ ಒಂದು ಪ್ಯಾಟರ್ನ್ ಯೂಸ್ ಮಾಡಿದ್ರೆ ಆನ್ಸರ್ನ ಸಾಲ್ವ್ ಮಾಡ್ಬೋದು ಆಯಿತಾ. ನೋಡಿ 7 ಪ್ಯಾಟರ್ನ್ ಅಂದರೆ ಆಗುತ್ತೆ. ಏನು ಮಾಡಿ 7 - 2 ಮಾಡಿ, 7 - 2 ಅಂದರೆ 5 ಬರುತ್ತೆ. 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ಆಯಿತಾ? 5 ಬರುತ್ತೆ. ಇದನ್ನು ಸ್ಕ್ವೇರ್ ಮಾಡಿ 25 ಬರುತ್ತೆ ಆಯಿತಾ. ಇದು ಅಷ್ಟೇ 3ಯಲ್ಲಿ -1 ಮಾಡಿ, ಒಂದಲ್ಲ ಮಾಡಬೇಕಾಗುತ್ತೆ. ಇಲ್ಲ ನೋಡಿ 2 ಮೈನಸ್ ಮಾಡಿದ್ನಿ, ಇದರಲ್ಲೂ 2 ಮೈನಸ್ ಮಾಡಿ, ಇದರಲ್ಲಿ 2 ಮೈನಸ್ ಮಾಡಿದ್ನಿ, ಇದರಲ್ಲಿ 2 ಮೈನಸ್ ಮಾಡಿ. 3 - 2 ಅಂದರೆ 1 ಬರುತ್ತೆ. 1 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? ಒಂದೇ ಬರೋದು ಆಯಿತಾ. ಆಪ್ಷನ್ ಏನು ಬರುತ್ತೆ? 33ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ಅಲ್ಲಿ 3ನ 12ಗೆ ರಿಲೇಟ್ ಮಾಡಿದರೆ, ಮಾಡಿಬಿಟ್ಟು 5ನ ಯಾವ ನಂಬರ್ಗೆ ರಿಲೇಟ್ ಮಾಡಬೇಕು ಅಂತ ಕೇಳಿದರೆ ಆಯಿತಾ. ನೋಡಿ ಇದು ಅಷ್ಟೇ ಡಿಫ್ರೆಂಟ್ ಪ್ಯಾಟ್ರನ್ನು ಆಯಿತಾ. ಬೇರೆ ಥರ ಸಾಲ್ವ್ ಮಾಡ್ಕೊತೀವಿ ನೋಡಿ. 3 ಸ್ಕ್ವೇರ್ + 3 ಮಾಡಿ, 3 ಸ್ಕ್ವೇರ್ + 3, 3 ಸ್ಕ್ವೇರ್ ಅಂದರೆ 9 + 3, 9 + 3 12 ಬರುತ್ತೆ. 12 ಬಂದಿದೆ. ಸೇಮ್ ಪ್ಯಾಟರ್ನ ಇಲ್ಲೂ ಫಾಲೋ ಮಾಡಿ. ಇಲ್ಲೇನು ಮಾಡಿ ನೋಡಿ, ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 5 ಸ್ಕ್ವೇರ್ ಮಾಡಿ, 5 ಸ್ಕ್ವೇರ್ + 5, 3 ಸ್ಕ್ವೇರ್ + 3. ಅದೇ ರೀತಿ 5 ಸ್ಕ್ವೇರ್ + 5 ಆಯಿತಾ. 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 25 + 5 ಆ್ಯಡ್ ಮಾಡಿದ್ರೆ 30 ಬರುತ್ತೆ ಆಯಿತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ 30 ಬರಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35ಅಲ್ಲಿ 60ನ 56ಗೆ ರಿಲೇಟ್ ಮಾಡಿದರೆ, ಮಾಡಿಬಿಟ್ಟು 32ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯಿತಾ. ಇದು ಅಷ್ಟೇ ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ನು. 56/16 ಮಾಡಿ ನಮಗೆ 7/2 ಬರುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 7/2 ಬರುತ್ತೆ ಆಯಿತಾ. 2ಇಂದ ಮಾಡಿ ಆಯಿತಾ, ಅಥವಾ 4ಇಂದ ಮಾಡೋರು ಆಗುತ್ತೆ, 4ಇಂದ ಮಾಡೋರು ಆಗುತ್ತೆ ಆಯಿತಾ. ನೋಡಿ 4 4s 4 1s
ಪುನಃ 4 4s ಆಯಿತಾ, ಪುನಃ 2 2s 2 7s ಆಯಿತಾ. ಸೊ 56/16ನ ಸಿಂಪ್ಲಿಫೈ ಮಾಡಿದ್ರೆ 7/2 ಬರುತ್ತೆ. 56/16ನ ಸಿಂಪ್ಲಿಫೈ ಮಾಡಿದ್ರೆ 7/2 ಬರುತ್ತೆ. ಅದೇ ರೀತಿ ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. 56/16 ಅಲ್ಲ. ಸೊ ಇಲ್ಲೇನು ಮಾಡಿ, ಇಲ್ಲಿ ಗೊತ್ತಿಲ್ಲ, ಇದನ್ನ ಎಕ್ಸ್ ಅಂತ ಹಾಕೊಳ್ಳಿ. ಗೊತ್ತಿಲ್ಲದೆ ಇರೋದ್ರಿಂದ ಎಕ್ಸ್ ಅಂತ ಹಾಕೊಳ್ಳಿ. ಎಕ್ಸ್ ಡಿವೈಡೆಡ್ ಬೈ 32, ಎಕ್ಸ್ ಡಿವೈಡೆಡ್ ಬೈ 32. ಇಲ್ಲಿ ನೋಡಿ 56 ಡಿವೈಡೆಡ್ ಬೈ 16, 56 ಡಿವೈಡೆಡ್ ಬೈ 16. ಅದೇ ರೀತಿ ಎಕ್ಸ್ ಡಿವೈಡೆಡ್ ಬೈ 32, ಎಕ್ಸ್ ಡಿವೈಡೆಡ್ ಬೈ 32 ಆಯಿತಾ. ಬಲಗಡೆಯಲ್ಲಿ 7/2 ಇದೆಯಲ್ಲ, ಇದನ್ನೇ ಹಾಕೊಳ್ಳಿ. ಬಲಗಡೆ ಏನಿದೆ ಅದನ್ನೇ ಹಾಕೊಳ್ಳಿ. ಯಾಕಂದರೆ ಲಾಸ್ಟ್ ಕ್ವಶನ್ಸಲ್ಲೆಲ್ಲ ನೋಡಿದಿರ, ಈ ಪ್ಯಾಟರ್ನಲ್ಲಿ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ ಅದೇ ನಂಬರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಈ ಪ್ಯಾಟರ್ನಲ್ಲಿ ಯಾವ ನಂಬರಿಂದ ಮೈನಸ್ ಮಾಡ್ತೀರಾ ಅದೇ ನಂಬರಿಂದ ಇದನ್ನು ಮೈನಸ್ ಮಾಡಬೇಕು ಆಯಿತಾ. ಈ ಪ್ಯಾಟರ್ನಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡ್ತೀರಾ ಅದೇ ನಂಬರಿಂದ ಇದನ್ನು ಡಿವೈಡ್ ಮಾಡಬೇಕು. ಅದೇ ರೀತಿ ಆಯಿತಾ. 56 ಡಿವೈಡೆಡ್ ಬೈ 16 ಮಾಡಿದ್ರೆ ಒಂದು ಆನ್ಸರ್ ಬಂದಿದೆ ಆಯಿತಾ. ಅದೇ ಆನ್ಸರ್ನ ಇಲ್ಲಿ ಹಾಕೋಬೇಕು ಆಯಿತಾ. ಎಕ್ಸ್ ಡಿವೈಡೆಡ್ ಬೈ 32 ಅಂತ ಬರ್ಕೊಂಡು ಇಲ್ಲಿ ಏನಿದೆ ಆನ್ಸರ್ ಇಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ನಿಮ್ಗೆ ಸಿಗುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು 7/2, 32 ಆ ಕಡೆ ಹೋದರೆ ಮೇಲ್ಗಡೆ ಹೋಗುತ್ತೆ ಆಯಿತಾ. 2 1s 2 6 ಆಯಿತಾ. 7 × 16, 16 7s ಎಷ್ಟು ಬರುತ್ತೆ? 16 7s 112 ಬರುತ್ತೆ ಆಯಿತಾ. 16 7s 112 ಬರುತ್ತೆ ಆಯಿತಾ. ಎಕ್ಸ್ ಜಾಗದಲ್ಲಿ 112 ಬರಬೇಕು, 112 ಆಯಿತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 35ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36ಅಲ್ಲಿ 23ನ 216ಗೆ ರಿಲೇಟ್ ಮಾಡಿಬಿಟ್ಟು 22ನ ಯಾವ ನಂಬರ್ಗೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯಿತಾ. ಜಸ್ಟ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿದ್ರದು. 23 ಮತ್ತು 216 ಇವೆರಡರ ನಡುವೆ ಇರುವ ಸಿಮಿಲಾರಿಟಿ ಫೈಂಡ್ ಔಟ್ ಮಾಡಿ. ಜಸ್ಟ್ ಅಬ್ಸರ್ವ್ ಮಾಡಿ. ಈ ಥರ ಕ್ವಶನ್ ಏನೋ ಫಸ್ಟ್ ಟೈಮ್ ಏನೋ ಸಾಲ್ವ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟೇ ಆಗಿರ್ಬೋದು, ಟೀಚರ್ಸೇ ಆಗಿರ್ಬೋದು. ಟೀಚರ್ಗಳು ಸುಮಾರು ವರ್ಷದಿಂದ ಪಾಠ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವರೇ ಆಗಿರ್ಬೋದು. ಈ ರೀತಿ ಕ್ವಶನ್ ಬಂದಾಗ ಫಸ್ಟ್ ಟೈಮು ತಲೆ ಕೆರ್ಕೊಂಡು ಕೂತ್ಕೊಬಿಟ್ಟಿರ್ತಾರೆ ಆಯಿತಾ. ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಮಕ್ಕಳು ಅಷ್ಟೇ, ಏನು ಗಾಬರಿ ಪಟ್ಕೋಬೇಡಿ. ಒಂದಷ್ಟು ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ಒಂದು 50 ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಕ್ವಶನ್ ಬರುತ್ತೆ ಎಕ್ಸಾಮ್ಗೆ ಆಯಿತಾ. ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇವೆಲ್ಲ ತುಂಬ ಸಿಂಪಲ್ ಅನಿಸುತ್ತೆ. ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇದು ಸಿಂಪಲ್ ಅಂತ ಅನಿಸ್ತದೆ. ನಾನು ಫಸ್ಟ್ ಟೈಮ್ ನೋಡಿದ್ರೆ ನಿಮಗೆ ತಲೆ ಕೆರ್ಕೊಂಡು ಕೂತ್ಕೊಂಡಿದ್ದೆ. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ತುಂಬ ಸಿಂಪಲ್ ಅನಿಸುತ್ತೆ. ಅದರಿಂದ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಅದೇ ಸಕ್ಸಸ್ ಫಾರ್ಮುಲಾ, ಇನ್ನೇನು ಇಲ್ಲ ಆಯಿತಾ. ನೋಡಿ ಇದನ್ನೇನು ಮಾಡಬೇಕು ಅಂದರೆ 23 ಇದೆಯಲ್ಲ, 2 × 3 ಅಂತ ಮಾಡ್ಕೊಳ್ಳಿ. 2 × 3 ಅಂತ ಮಾಡಿಕೊಂಡು ಕ್ಯೂಬ್ ಮಾಡ್ಕೊಳ್ಳಿ. 2 × 3 ಕ್ಯೂಬ್ ಮಾಡ್ಕೊಳ್ಳಿ ಆಯಿತಾ. ಸೇಮ್ ಪ್ಯಾಟರ್ನ್ ಇಲ್ಲೂ ಫಾಲೋ ಮಾಡಿ. ಇದನ್ನು 2 × 2 ಅಂತ ಮಾಡಿಕೊಂಡು ಕ್ಯೂಬ್ ಮಾಡಿ, ಸಿಂಪ್ಲಿಫೈ ಮಾಡಿ. 2 × 3 ಆಗುತ್ತೆ, 6 ಕ್ಯೂಬ್ ಆಗುತ್ತೆ ಆಯಿತಾ. 6 ಕ್ಯೂಬ್ ಆಗುತ್ತೆ. 6 ಕ್ಯೂಬ್ ಅಂದರೆ 216 ಬರುತ್ತೆ. 6ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 216 ಬರುತ್ತೆ. 6 ಆರ್ಲಿ 36, 36 ಆರ್ಲಿ 36, 36 ಆರ್ಲಿ 216 ಆಯಿತಾ. ಅದೇ ರೀತಿ ಇದನ್ನು ಮಾಡಿ. 2 × 2 ಅಂದರೆ 4 ಆಗುತ್ತೆ, 4 ಕ್ಯೂಬ್ ಆಗುತ್ತೆ. 4 ಕ್ಯೂಬ್ ಅಂದ್ರೇನು? 4 × 4 × 4 ಆಯಿತಾ. ಡೈರೆಕ್ಟ್ ಆನ್ಸರ್ ಮಾಡ್ಬೋದು 64 ಅಂತ. 4 4 16, 16 4 64 ಆಯಿತಾ. ಇಲ್ಲಿ 64 ಬರಬೇಕು, 64 ಬರಬೇಕು. ಇದೆಲ್ಲ ನೋಡಿ 6 ಕ್ಯೂಬ್ ಅಂತ 216 ಅಂತ ಜಸ್ಟ್ ನೆನಪಿನಲ್ಲಿ ಇರಬೇಕು. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋಬೇಡಿ ಆಯಿತಾ. 4 ಕ್ಯೂಬ್ ಅಂದ ತಕ್ಷಣ 64 ಅಂತ ಡೈರೆಕ್ಟಾಗಿ ಆನ್ಸರ್ ಮಾರ್ಕ್ ಮಾಡಬೇಕು. ಸುಮ್ಮನೆ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋಬೇಡಿ. ಅದಕ್ಕೋಸ್ಕರ ನೀವು 20ವರೆಗೆ ಟೇಬಲ್ಸು, 20ವರೆಗೆ ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರು ಕಲ್ತಿರ್ಬೇಕು. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ ಇದಕ್ಕೆ. ಕ್ವಶನ್ ನಂಬರ್ 36ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ಅಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾನೆ ಆಯಿತಾ. ನಂಬರ್ 8ನ 49ಗೆ ರಿಲೇಟ್ ಮಾಡಿದ್ದಾನೆ. ಅದೇ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ ಆಯಿತಾ. ಸೇಮ್ ಪ್ಯಾಟರ್ನ್ನ ಯಾವ ಆಪ್ಷನ್ನು ಫಾಲೋ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಫಸ್ಟ್ ಇವೆರಡು ಮಧ್ಯೆ ಯಾವ ಪ್ಯಾಟರ್ನಿಂದ ಐಡೆಂಟಿಫೈ ಮಾಡಿ. ನೋಡಿ 8 49 ಏನೋ ಒಂದು ಸಿಮಿಲಾರಿಟಿ ಕಾಣಿಸ್ತಾ ಇದೆ. ಅಂದರೆ 49 ಅಂದರೆ 7 ಸ್ಕ್ವೇರು, 49 ಅಂದರೆ
7 ಸ್ಕ್ವೇರು ಆಯಿತಾ. ಹಾಗಂದರೆ 8 - 1 ಮಾಡಿ, 8 - 1 ಮಾಡಿ ಆಯಿತಾ. 7 ಬರುತ್ತೆ. 8 - 1 ಮಾಡಿದ್ರೆ 7 ಬರುತ್ತೆ. ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ ಆಯಿತಾ. ಸೊ ಅದೇ ಪ್ಯಾಟರ್ನ್ ಯಾವ್ದು ಫಾಲೋ ಮಾಡುತ್ತೆ ಅದರಲ್ಲಿ 12 ಮಾಡುತ್ತೆ. 12 121 ಈ ನಂಬರ್ ಫಾಲೋ ಮಾಡುತ್ತೆ. 121 ಅಂದರೆ 11 ಸ್ಕ್ವೇರ್ ಆಯಿತಾ. ಸೇಮ್ ಇದು ಅಷ್ಟೇ, -1 ಮಾಡಿದ್ರೆ ಇದರಲ್ಲೂ -1 ಮಾಡಿ, -1 ಮಾಡಿ ಆಯಿತಾ. -1 ಮಾಡಾದ್ಮೇಲೆ ಏನು ಬರುತ್ತೆ? 11 ಬರುತ್ತೆ. ಸ್ಕ್ವೇರ್ ಮಾಡಿದ್ರೆ ಇಲ್ಲೂ ಸ್ಕ್ವೇರ್ ಮಾಡಿ ಆಯಿತಾ. 11 ಸ್ಕ್ವೇರ್ ಅಂದರೆ ಈ ಕಡೆ 121 ಬರಬೇಕು ಆಯಿತಾ. ಸೇಮ್ ಇಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಮಾಡ್ತೀರೋ ಅದೇ ಪ್ಯಾಟರ್ನ ಇಲ್ಲೂ ಫಾಲೋ ಮಾಡಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38 ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. 72ನ 14ಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಸೇಮ್ ಪ್ಯಾಟರ್ನ್ನ ಯಾವ ಆಪ್ಷನ್ ಫಾಲೋ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ ಆಯಿತಾ. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ, ಆದರೆ ಸ್ವಲ್ಪ ಯೋಚನೆ ಮಾಡಬೇಕು ಆಯಿತಾ. ಯೋಚನೆ ನೋಡಿ, 7 × 2 = 14 ಬರುತ್ತೆ. 7 2s 14, 7 2 14 ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ ಇದು ಬರುತ್ತೆ. 4 5s 20 ಬರುತ್ತೆ. 4 5s 20 ಬರುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 38ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ನಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಫಸ್ಟ್ ಇವೆರಡರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಸೇಮ್ ಪ್ಯಾಟರ್ನ್ ಯಾವ ಆಪ್ಷನ್ ಫಾಲೋ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. 39 ನೋಡಿ, ಇದು ಅಷ್ಟೇ, ತಲೆ ಕೆರ್ಕೊಂಡು ಯೋಚನೆ ಮಾಡಿದ್ರು ಆನ್ಸರ್ ಬರೋಲ್ಲ ಇದಕ್ಕೆ ಆಯಿತಾ. ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತೇನೆ. ಫಸ್ಟ್ ಟೈಮ್ ಆಗಿದ್ರೆ ಹೇಳಿದ್ನಲ್ಲ, ಎಲ್ಲರೂ ತಲೆ ಕೆರ್ಕೊಂಡು ಕೂತಿರ್ಬೇಕು ಆಯಿತಾ. 14 ಸ್ಕ್ವೇರ್ × 3 ಮಾಡಿ ಬರುತ್ತೆ ಆನ್ಸರು ಆಯಿತಾ. 14 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 14 ಸ್ಕ್ವೇರ್ ಅಂದರೆ 196 ಬರುತ್ತೆ. ಮಲ್ಟಿಪ್ಲೈ ಬೈ 3 ಮಾಡಿ ನಿಮಗೆ 588 ಬರುತ್ತೆ ಆಯಿತಾ. ಇದನ್ನು ಸ್ಕ್ವೇರ್ ಮಾಡಿಬಿಟ್ಟು 3ಇಂದ ಮಲ್ಟಿಪ್ಲೈ ಮಾಡಿ, ಸ್ಕ್ವೇರ್ ಮಾಡಿ 3ಇಂದ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಸೇಮ್ ಪ್ಯಾಟರ್ನ್ ಯಾವ ಆಪ್ಷನ್ ಫಾಲೋ ಮಾಡುತ್ತೆ ಆಯಿತಾ. ಈ ರೀತಿ ಡಿಫಿಕಲ್ಟಿ ಇರುತ್ತಲ್ಲ ಪ್ರಾಬ್ಲಮ್, ಇದನ್ನೆಲ್ಲ ಲಾಸ್ಟಲ್ಲಿ ಇಟ್ಕೊಳ್ಳಿ ಆಯಿತಾ. ಫಸ್ಟೇ ಏನಾರ ನೀವು ಈ ರೀತಿ ಏನಾರು ಅಟೆಂಪ್ಟ್ ಮಾಡಿದ್ರೆ ತುಂಬ ಟೈಮ್ ಹೊರ್ಟೋಗುತ್ತೆ ಆಯಿತಾ. ಈ ರೀತಿ ಟಚ್ಚೇ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು 30 ಸೆಕೆಂಡು ಯೋಚನೆ ಮಾಡಿ, ಬಂದರೆ ಸಾಲ್ವ್ ಮಾಡಲಿ, ಬರಲಿಲ್ಲ ಅಂದರೆ ಬಿಟ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಯಾವುದು ಈಸಿ ಇದೆ ಅದು ಸಾಲ್ವ್ ಮಾಡ್ಕೊಂಡು ಹೋಗಿ. ಲಾಸ್ಟಲ್ಲಿ ಇದನ್ನು ಕೈ ಹಾಕಿ ಆಯಿತಾ. ಸುಮ್ಮನೆ 1 ಮಾರ್ಕ್ಸ್ಗೋಸ್ಕರ ಪೂರ್ತಿ ಎಕ್ಸಾಮೇ ಹಾಳು ಮಾಡ್ಕೋಕೆ ಹೋಗ್ಬೇಡಿ ಆಯಿತಾ. ಕಷ್ಟ ಇದ್ದರೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಟ್ರೈ ಮಾಡೋಣ, ಫಸ್ಟೇ ಕೈ ಹಾಕೋಕೆ ಹೋಗ್ಬೇಡಿ ಆಯಿತಾ. ಯಾವನು ಗೊತ್ತಾಗುತ್ತೆ ಇದು ಪ್ಯಾಟರ್ನ್ ಈ ಥರ ಕೊಟ್ಟಿದೆ ಅಂತ? ನನ್ನ ಇಷ್ಟ, ನಾನು ಯಾವುದೋ ಒಂದು ಕೂತ್ಕೊಂಡು ಎಕ್ಸಾಮಿನರು, ನಾನು ಪೇಪರ್ ಸೆಟ್ ಮಾಡ್ತೀನಿ ಕೂತ್ಕೊಂಡು, ನಾನು ಇಷ್ಟ ಬಂದಂಗೆ ನಾನು ಯಾವುದೋ ಒಂದು ಯೋಚನೆ ಮಾಡ್ಕೊಂಡು ಈ ರೀತಿ ಸೆಟ್ ಮಾಡಿರ್ತೀನಿ. ಅದೇ ರೀತಿ ನಾನು ಮಕ್ಕಳೆಲ್ಲ ಕೂತ್ಕೊಂಡು ಯೋಚನೆ ಮಾಡಬೇಕಲ್ಲ, ಎಕ್ಸಾಮ್ ಬರೆಯೋ ಮಕ್ಕಳೆಲ್ಲ. ನಾನು ಯಾವ ರೀತಿ ಯೋಚನೆ ಮಾಡಿರ್ತೀನಿ, ಪೇಪರ್ ಸೆಟ್ ಮಾಡಿ ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ, ಅದೇ ರೀತಿ ಮಕ್ಕಳೆಲ್ಲ ಕೂತ್ಕೊಂಡು ಯೋಚನೆ ಮಾಡಬೇಕಲ್ಲ, ಎಲ್ಲರೂ ಅದೇ ರೀತಿ ಯೋಚನೆ ಮಾಡಬೇಕಲ್ಲ. ತುಂಬ ಟಫ್ ಇರುತ್ತೆ ಅದನ್ನೆಲ್ಲ ಆಯಿತಾ. ಸೊ ಅದಕ್ಕೆ ಏನು ಮಾಡಿ, ಲಾಸ್ಟಲ್ಲಿ ಟ್ರೈ ಮಾಡಿ ಆಯಿತಾ. 14 ಈ ನಂಬರ್ನ ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಬೈ 3 ಮಾಡಿ ಆಯಿತಾ. ಅದೇ ರೀತಿ ಎಲ್ಲನೂ ಚೆಕ್ ಮಾಡ್ಕೊಬರ್ಬೇಕಾಯ್ತಾ. ಆನ್ಸರ್ ಆಪ್ಷನ್ ಎ ಚೆಕ್ ಮಾಡಿ, ಬರಲ್ಲ ನಿಮಗೆ ಆಯಿತಾ. ಆಪ್ಷನ್ ಬಿ ಟ್ರೈ ಮಾಡಿ, 18 ಸ್ಕ್ವೇರ್ ಮಲ್ಟಿಪ್ಲೈ ಬೈ 3 ಆಯಿತಾ. ಇಲ್ಲಿ ಸ್ಕ್ವೇರ್ ಮಾಡಿದ್ರಾ ಮಲ್ಟಿಪ್ಲೈ ಬೈ 3 ಮಾಡಿದ್ರಾ, ಸ್ಕ್ವೇರ್ ಮಾಡಿದ್ರಾ ಮಲ್ಟಿಪ್ಲೈ ಬೈ 3 ಮಾಡಿದ್ರಾ, ಸ್ಕ್ವೇರ್ ಮಾಡಿದ್ರಿ ಮಲ್ಟಿಪ್ಲೈ ಬೈ 3 ಮಾಡಿದ್ರಿ. ಏನಾಗುತ್ತೆ? 80 ಸ್ಕ್ವೇರ್ ಅಂದರೆ 324 ಆಗುತ್ತೆ. ಮಲ್ಟಿಪ್ಲೈ ಬೈ 3 ಮಾಡಿ ನಿಮಗೆ 972 ಬರುತ್ತೆ ಆಪ್ಷನ್ನು ಆಯಿತಾ. ಸೊ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 39ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. 9ನ 50ಕ್ಕೆ ರಿಲೇಟ್ ಮಾಡಿದ್ದಾನೆ ಆಯಿತಾ. 9ನ 50ಕ್ಕೆ ರಿಲೇಟ್ ಮಾಡಿಬಿಟ್ಟು ಸೇಮ್ ಪ್ಯಾಟರ್ನ್ ಯಾವುದು ಫಾಲೋ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಅಲ್ವಾ. ಒಂದು ಸ್ವಲ್ಪ ಗೆಸ್ ಮಾಡ್ಬೋದು ಈ ನಂಬರ್ ನೋಡಿದ್ರೆ. 9 5 45 ಅಲ್ವಾ, 9 5 45, 9 5 45 ಪ್ಲಸ್ 5 ಆಯಿತಾ. 9 5 45, 9 5 45, 45 ಪ್ಲಸ್ 5 ಆಯಿತಾ. ನೋಡಿ 45 ಪ್ಲಸ್ 5 50 ಬರುತ್ತೆ. 9 5 45 ಇನ್ನೊಂದು ರೌಂಡ್ ಈ ನಂಬರ್ ಬರುತ್ತೆ. ಪ್ಲಸ್ 5 ಮಾಡಿ ಆಯಿತಾ. ಇಲ್ಲೇನು ಮಾಡಿದರೆ ಮಲ್ಟಿಪ್ಲೈ ಬೈ 5 ಮಾಡಿದ್ದಾನೆ, ಪ್ಲಸ್ 5 ಮಾಡಿದ್ದಾನೆ. ಅದೇ ರೀತಿ ಇದಕ್ಕೆಲ್ಲ ಚೆಕ್ ಮಾಡಿ ಆಯಿತಾ. ನಾನು 20 ತೊಗೊಂಡು ಆಪ್ಷನ್ ಎ ತೊಗೊಂಡು ಚೆಕ್ ಮಾಡ್ತೀನಿ. 20 ಮಲ್ಟಿಪ್ಲೈ ಬೈ 5 ಪ್ಲಸ್ 5 ಮಾಡಿ, ಮಲ್ಟಿಪ್ಲೈ ಬೈ 5 ಪ್ಲಸ್ 5 ಸೇಮ್ ಪ್ಯಾಟರ್ನ್ ಫಾಲೋ ಮಾಡಬೇಕು. ಮಲ್ಟಿಪ್ಲೈ ಬೈ 5 ಪ್ಲಸ್ 5
25 100 ಪ್ಲಸ್ 5 105 ಆಯಿತಾ. ಆಪ್ಷನ್ ಏನು ಬರ್ತದೆ ಇದನ್ನು. ಸೊ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 41 ನೋಡಿ. ಕ್ವಶನ್ ನಂಬರ್ 41ನಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಈ ನಂಬರ್ಗೂ ಏನೋ ಒಂದು ಪ್ಯಾಟ್ರನ್ ಇದೆ. ಅದೇ ರೀತಿ ಪ್ಯಾಟ್ರನ್ ಯಾವ ಆಪ್ಷನ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಏನಿರ್ಬೋದು, 24 13ನ ಮೈನಸ್ ಮಾಡಿ ಆಯಿತಾ, ನಮಗೆ 11 ಸಿಗುತ್ತೆ ಆಯಿತಾ. ಸೊ ಅದರಲ್ಲಿ ಆಪ್ಷನ್ ಹುಡುಕಿ ಯಾವ ಆಪ್ಷನಲ್ಲಿ ಇದು ಬರುತ್ತೆ ಅಂದ್ಬಿಟ್ಟು ಆಯಿತಾ. ಸೇಮ್ ಪ್ಯಾಟ್ರನ್ ಇದು ಬರಬೇಕು ನೋಡಿ. ಆಪ್ಷನ್ ಡಿ ಬರುತ್ತೆ. 68 57ನ ಮೈನಸ್ ಮಾಡಿ ಆಯಿತಾ, ನಮಗೆ 11 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 41ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 42 ನೋಡಿ. ಕ್ವಶನ್ ನಂಬರ್ 42 ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾನೆ. ಇವೆರಡರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿ ಅದೇ ಪ್ಯಾಟರ್ನು ಯಾವ ಆಪ್ಷನ್ ಇದೆ ಚೆಕ್ ಮಾಡಿ ಆಯಿತಾ. ಏನಾಗುತ್ತೆ ಇದು ಗೊತ್ತಾ, 16 ಸ್ಕ್ವೇರಲ್ಲಿ 16ನ ಮೈನಸ್ ಮಾಡಿ. 16 ಸ್ಕ್ವೇರ್ ಅಂದರೆ 256. ಅದರಲ್ಲಿ 16ನ ಮೈನಸ್ ಮಾಡಿ ನಮಗೆ 240 ಬರುತ್ತೆ ಆಯಿತಾ. 16 ಸ್ಕ್ವೇರಲ್ಲಿ 16ನ ಮೈನಸ್ ಮಾಡಿ. 16 ಸ್ಕ್ವೇರಲ್ಲಿ 16ನ ಮೈನಸ್ ಮಾಡಿ ನಮಗೆ 240 ಬರುತ್ತೆ ಆಯಿತಾ. ಅದೇ ರೀತಿ ಫೈಂಡ್ ಔಟ್ ಮಾಡಿ. ಆಪ್ಷನ್ ಸಿ ಬರುತ್ತೆ ಇದಕ್ಕೆ. ಆಪ್ಷನ್ ಸಿ 25 600 ಇದೆ ಆಯಿತಾ. 25 ಸ್ಕ್ವೇರಲ್ಲಿ 25ನ ಮೈನಸ್ ಮಾಡಿ. 25 ಸ್ಕ್ವೇರ್ ಅಂದರೆ 625. ಅದರಲ್ಲಿ 25ನ ಮೈನಸ್ ಮಾಡಿ ಆನ್ಸರು 600 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 42ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43ಯಲ್ಲಿ ಈ ರೀತಿ ನಂಬರ್ ಕೊಟ್ಟಿದ್ದಾನೆ. 7 49 343 ಆಯಿತಾ. ಏನೋ ಒಂದು ಪ್ಯಾಟರ್ನ್ ಇದೆ. ಅದೇ ರೀತಿ ಪ್ಯಾಟರ್ನು ಯಾವ ಆಪ್ಷನ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ ಗೊತ್ತಿದ್ರೆ ನಿಮಗೆ ಇದು ಈಸಿ ಅಂತಿದೆ. 7 ಸ್ಕ್ವೇರು 7 ಕ್ಯೂಬ್ ಆಗುತ್ತೆ. 7ನ ಒಂದು ಸಲ ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ. 7ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 49 ಬರುತ್ತೆ. 7ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 343 ಬರುತ್ತೆ. ಅದೇ ರೀತಿ ಆಪ್ಷನ್ ಡಿ ಆಗುತ್ತೆ. ಇಲ್ಲಿ 248 ಅಂತ ಕೊಟ್ಟಿದ್ದಾನೆ. 248 ಆಯಿತಾ. 2ನ ಒಂದು ಸಲ ಮಲ್ಟಿಪ್ಲೈ ಮಾಡಿ 2 ಬರುತ್ತೆ. 2ನ 2 ಸಲ ಮಲ್ಟಿಪ್ಲೈ ಮಾಡಿ 4 ಬರುತ್ತೆ. 2ನ 3 ಸಲ ಮಲ್ಟಿಪ್ಲೈ ಮಾಡಿ 8 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 43ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 3 ನಂಬರ್ ಕೊಟ್ಬಿಟ್ಟು ಏನೋ ಒಂದು ಪ್ಯಾಟರ್ನ್ ಇದೆ ಐಡೆಂಟಿಫೈ ಮಾಡಬೇಕು. ಸೇಮ್ ಪ್ಯಾಟರ್ನು ಯಾವ ಆಪ್ಷನ್ ಇದೆ ನೋಡಬೇಕು ಆಯಿತಾ. ಏನಿದೆ ಆಪ್ಷನ್ನು, ಇವೆರಡಕ್ಕೇನೋ ರಿಲೇಷನ್ ಕಾಣಿಸ್ತಾ ಇದೆ. ಇದಕ್ಕೂ ಏನು ಕಾಣಿಸ್ತಾ ಇಲ್ಲ ನೋಡಿ. 4 ಸ್ಕ್ವೇರ್ ಆಯಿತಾ ಪ್ಲಸ್ 6 ಸ್ಕ್ವೇರ್ ಮಾಡಿ. 4 ಸ್ಕ್ವೇರ್ ಅಂದರೆ 4 4 16 6 36. ಇವೆರಡನ್ನೂ ಆ್ಯಡ್ ಮಾಡಿ ನಮಗೆ 52 ಬರುತ್ತೆ. 50 52 ಬರುತ್ತೆ. ಸೊ ಈ ನಂಬರ್ ಬರ್ತಾಯಿತ್ತು ಆಯಿತಾ. ಆ ಪ್ಯಾಟರ್ನು ಯಾವ ಇದ್ರಲ್ಲಿ ಬರುತ್ತೆ ಫೈಂಡ್ ಔಟ್ ಮಾಡಿ. ಆಪ್ಷನ್ ಬಿ ಬರುತ್ತೆ. ಆಪ್ಷನ್ ಬಿ ತೊಗೊಂಡು ಚೆಕ್ ಮಾಡಿ ನೋಡಿ. 6 8 100 ಆಯಿತಾ. 6 ಸ್ಕ್ವೇರ್ ಮಾಡಿ ಪ್ಲಸ್ 8 ಸ್ಕ್ವೇರ್ ಮಾಡಿ. ಇಲ್ಲಿ ನೋಡಿ, ಜಸ್ಟ್ ಸ್ಕ್ವೇರ್ ಮಾಡಿದ್ವಿ ಆ್ಯಡ್ ಮಾಡಿದ್ವಿ. ಸ್ಕ್ವೇರು ಆ್ಯಡ್ ಮಾಡಿ. 6 6 36 8 8 64. ಎರಡನ್ನೂ ಆ್ಯಡ್ ಮಾಡಿದ್ರೆ 100 ಬರುತ್ತೆ ಆಯಿತಾ. ಸೇಮ್ ಪ್ಯಾಟರ್ನ್ ಫಾಲೋ ಮಾಡುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45ಅಲ್ಲಿ ಸಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45ಅಲ್ಲಿ ಸಿನ ಐ ಜೊತೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಸಿನ ಐ ಜೊತೆ ರಿಲೇಟ್ ಮಾಡಿಬಿಟ್ಟು ಡಿನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ ಇದನ್ನು ಡಿ ಕೋಡ್ ಮಾಡಿ ಯಾವ ರೀತಿ ರಿಲೇಟ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿ ಆಯಿತಾ. ಸಿ ಬರ್ಕೊಳ್ಳಿ. ಎ ಇಂದ ಎಮ್ ವರ್ಗೂ ಬರ್ಕೊಂಡು ಅದನ್ನು ಸೀರಿಯಲ್ ನಂಬರ್ ಹಾಕ್ಕೊಂಡು ಈ ರೀತಿ ಮ್ಯಾಪ್ ಮಾಡಿ. ಸಿ ಅಂದರೆ 3, ಐ ಅಂದರೆ 9 ಆಯಿತಾ. ಈ ಥರ ರಿಲೇಷನ್ ಬರ್ತೈತೆ. ಅಂದರೆ ನಂಬರ್ 3ನ 3 ಜೊತೆ ಮಲ್ಟಿಪ್ಲೈ ಮಾಡಿದರೆ, ನಂಬರ್ 3ನ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 9 ಬಂದಿದೆ ಆಯಿತಾ. ಅದೇ ರೀತಿ ಡಿ ಅಂದರೆ ಏನು, ಎಲ್ಲಿ ಡಿ ಇಲ್ಲಿದೆ. ಡಿ ಅಂದರೆ 4 ಆಯಿತಾ. ಡಿ ಅಂದರೆ 4 ನೋಡಿ. 3 ಜೊತೆ ಮಲ್ಟಿಪ್ಲೈ ಮಾಡಿ. 4ನ 3 ಜೊತೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ 3 ಜೊತೆ ಮಲ್ಟಿಪ್ಲೈ ಮಾಡಿದರೆ ಇಲ್ಲೂ 3 ಜೊತೆ ಮಲ್ಟಿಪ್ಲೈ ಮಾಡಿ. 4 × 3 ಅಂದರೆ 12 ಬರುತ್ತೆ ಆಯಿತಾ. 12 ಅಂದರೆ ಏನು, 12 ಅಂದರೆ ಎಲ್ ಅಂತ. 12 ಅಂದರೆ ಎಲ್ ಅಂತ ಆಯಿತಾ. ಇಲ್ಲಿ ಎಲ್ ಬರಬೇಕು. ಎಲ್
ಆನ್ಸರ್ ಏನು ಬರಬೇಕು, ಆನ್ಸರ್ ಎಲ್ಲಿ ಬರಬೇಕು ಆಯಿತಾ. ಕ್ವಶನ್ ನಂಬರ್ 45ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46ಅಲ್ಲಿ ಜೆ ಎಸ್ನ ಎಚ್ ಪಿ ಜೊತೆ ರಿಲೇಟ್ ಮಾಡಿದ್ದಾರೆ. ಜೆ ಎಸ್ನ ಎಚ್ ಪಿ ಜೊತೆ ರಿಲೇಟ್ ಮಾಡಿಬಿಟ್ಟು ಪಿ ಡಬ್ಲ್ಯೂನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯಿತಾ. ಅದಕ್ಕೆ ಎ ಟು ಝೆಡ್ ಬರ್ಕೊಳ್ಳಿ. ಫಸ್ಟು ಇದನ್ನ ಡಿಕೋಡ್ ಮಾಡಿ, ಇದನ್ನು ಯಾವ ರೀತಿ ಇದ್ರ ಜೊತೆ ರಿಲೇಟ್ ಮಾಡಿದ್ದಾರೆ ಅಂತ. ನಾನು ಈ ರೀತಿ ಬರ್ಕೋತೀನಿ, ಜೆ ಎಸ್ ಎಚ್ ಪಿ ಆಯಿತಾ. ಫಸ್ಟ್ ನೋಡಿ ಜೆ ಎಲ್ಲಿದೆ ಹುಡುಕಿ, ಜೆ ಇಲ್ಲಿದೆ ಆಯಿತಾ. ಜೆ ಇಂದ ಎಚ್ ಹೆಂಗೆ ಬಂತು, ಎಚ್ ಎಲ್ಲಿದೆ ಇಲ್ಲಿ ನೋಡಿ ಆಯಿತಾ. ಜಸ್ಟ್ ಒಂದು ಲೆಟ್ರ್ ಹಿಂದೆ ಹೋಗಿದ್ದಾರೆ, ಒಂದು ಲೆಟ್ರ್ ಹಿಂದೆ ಹೋಗಿದ್ದಾರೆ. ಜೆ ಇಂದ ಒಂದು ಲೆಟ್ರ್ ಬಿಟ್ಟು ಒಂದು ಲೆಟ್ರ್ ಹಿಂದೆ ಹೋಗಿದ್ದಾರೆ ಆಯಿತಾ. ಸೊ -1 ಮಾಡಿದ್ರೆ ಆಯಿತಾ, ಅಥವಾ ಎಚ್ ಐ ಜೆ ಈ ರೀತಿನ ಬೇಕಾದ್ರೂ ಬರ್ಕೋಬೋದು. ಎಚ್ ಐ ಜೆ ಈ ರೀತಿನಾದ್ರು ಬರ್ಕೋಬೋದು, ಎಚ್ ಐ ಜೆ ಅಂತ ಬರ್ಕೋಬೋದು, ಅಥವಾ ಜೆ ಇಂದ ಒಂದು ಲೆಟ್ರ್ ಬಿಟ್ಟು ಒಂದು ಲೆಟ್ರ್ ಅಂತ ನಾವು ಬರ್ಕೋಬೋದು ಆಯಿತಾ. ಅದು ಮುಗೀತು. ಈಗ ಎಸ್ ಇಂದ ಪಿಗೆ ಯಾವ ರೀತಿ ಹೋಗಿದ್ದಾರೆ, ಎಸ್ ಇಂದ ಪಿಗೆ ಯಾವ ರೀತಿ ರಿಲೇಷನ್ ಇದೆ ನೋಡಿ. ಎಸ್ ಇದೆ, ಇಲ್ಲಿ ಪಿ ಇದೆ, ಎಸ್ ಪಿ ಇದೇನಾಗಿದೆ, 2 ಲೆಟ್ರ್ ಹಿಂದೆ ಹೋಗಿದ್ದಾರೆ, -2 ಲೆಟರ್ ಆಯಿತಾ. -2 ಲೆಟ್ರ್ ಹೋಗಿದೆ. ಹಾಗಂದರೆ ಪಿ ಆದಮೇಲೆ ಕ್ಯೂ ಆಗಿದೆ, ಆರ್ ಆಗಿದೆ, ಎಸ್ ಬಂದಿದೆ ಆಯಿತಾ. ಪಿ ಕ್ಯೂ ಆರ್ ಎಸ್ ಬಂದಿದೆ, 2 ಲೆಟ್ರು. ಇಲ್ಲಿ 1 ಲೆಟ್ರು, ಇಲ್ಲಿ 2 ಲೆಟ್ರು ಡಿಫ್ರೆನ್ಸ್ ಇದೆ ಆಯಿತಾ. ಅದೇ ರೀತಿ ಪಿ ಡಬ್ಲ್ಯೂಗೆ ಮಾಡಿ, ಪಿ ಡಬ್ಲ್ಯೂಗೆ ಆಯಿತಾ 1 ಲೆಟ್ರು ಡಿಫ್ರೆನ್ಸ್ ಇದೆ. ಅಂದರೆ ಜೆ ಆದಮೇಲೆ 1 ಲೆಟ್ರ್ ಬಿಟ್ಟು ಎಚ್ ಹೋಗಿದ್ದಾರೆ ಆಯಿತಾ. ಇದು ಕನ್ಫ್ಯೂಷನ್ ಆಗುತ್ತೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ. ನೋಡಿ ಜೆ ಆದಮೇಲೆ 1 ಲೆಟ್ರ್ ಬಿಟ್ಟು ಎಚ್ ಬರ್ಕೊಂಡಿದ್ದಾರೆ. ಜೆ ಆದಮೇಲೆ 1 ಲೆಟ್ರ್ ಬಿಟ್ಟು ಎಚ್ ಆಗಿದೆ, 1 ಲೆಟ್ರ್ ಹಿಂದೆ ಹೋಗಿದ್ದಾರೆ. ಈಗ ಪಿಗೆ ಎಲ್ಲಿದೆ, ಪಿ ಬರ್ಕೊಂಡಿದ್ದೀನಿ ಆಯಿತಾ. ಈಗ 1 ಲೆಟ್ರ್ ಬಿಟ್ಟು ಹಿಂದೆ ಹೋಗಿದ್ದೀನಿ, ಪಿ ಬರ್ಕೊಂಡು 1 ಲೆಟ್ರ್ ಬಿಟ್ಟು ಎನ್ ಬರ್ಕೊಂಡಿದ್ದೀನಿ ಆಯಿತಾ. ಸೊ ಇಲ್ಲಿ ಎನ್ ಬರುತ್ತೆ ಆಯಿತಾ. ನೆಕ್ಸ್ಟು ಡಬ್ಲ್ಯೂಗೆ ಈ ಪ್ಯಾಟರ್ನ್ ಫಾಲೋ ಮಾಡಬೇಕು. ಡಬ್ಲ್ಯೂ ಎಲ್ಲಿದೆ ಮಾರ್ಕ್ ಮಾಡಿ, ಡಬ್ಲ್ಯೂ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಡಬ್ಲ್ಯೂ ಆದಮೇಲೆ 2 ಲೆಟ್ರ್ ಬಿಟ್ಟು ಪಿ ಬರುತ್ತೆ ಆಯಿತಾ. ಡಬ್ಲ್ಯೂಗೆ 2 ಲೆಟ್ರ್ ಬಿಟ್ಟು ಪಿ ಬರುತ್ತೆ, 1 2 ನೋಡಿ, 1 2 ಲೆಟ್ರ್ ಬಿಟ್ಟು ಇನ್ನೊಂದು ಲೆಟ್ರ್ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಹೇಗೆ 2 ಲೆಟ್ರ್ ಬಿಟ್ಟು ಎಸ್ ಇಂದೆ ಆರ್ ಇದೆ, ಕ್ಯೂ ಇದೆ, ಅದಾದ್ಮೇಲೆ ಪಿ ಬಂದಿದೆ. ಅದೇ ರೀತಿ ಡಬ್ಲ್ಯೂಗೆ 2 ಲೆಟ್ರ್ ಬಿಟ್ಬಿಟ್ಟು ಇದು ಮಾಡಿ, ಎನ್ ಟಿ ಬರುತ್ತೆ ಆಯಿತಾ. ಆಪ್ಷನ್ ಎನ್ ಟಿ ಅಂದರೆ ಏನು ಬರುತ್ತೆ, ಕ್ವಶನ್ ನಂಬರ್ 46ಗೆ ಆಪ್ಷನ್ನು ಎ ಬರುತ್ತೆ ಆಯಿತಾ. ಕನ್ಫ್ಯೂಸ್ ಆಗಿಬಿಟ್ಟು ನಿಧಾನಕ್ಕೆ ಅನಲೈಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಬೇಕು ಅಂದರೆ ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ ಆಯಿತಾ. ನೋಡಿ ಫಸ್ಟ್ ಈ ಪ್ಯಾಟರ್ನ ಡಿಕೋಡ್ ಮಾಡ್ಬೇಕು, ಇದೇನು ಬಂತು ಅಂತ ನೋಡಿ. ಜೆ ಎಚ್ ಅಲ್ವಾ, ಜೆ ಎಚ್ ಅಲ್ವಾ. ಜೆ ಹಿಂದೆ 1 ಲೆಟ್ರ್ ಬಿಟ್ಟು ಎಚ್ ಬಂದಿದೆ, ಜೆ ಹಿಂದೆ 1 ಲೆಟ್ರ್ ಬಿಟ್ಟು ಎಚ್ ಬಂದಿದೆ. ಜೆ ಹಿಂದೆ 1 ಲೆಟ್ರು, ಜೆ ಹಿಂದೆ 1 ಲೆಟ್ರು ಐ ಬಿಟ್ಟು ಎಚ್ ಬಂದಿದೆ ಆಯಿತಾ. ಅದೇ ರೀತಿ ಇದು ಪಿ ಹಿಂದೆ 1 ಲೆಟ್ರ್ ಬಿಟ್ಟು, ಪಿ ಹಿಂದೆ 1 ಲೆಟ್ರ್ ಬಿಟ್ಟು, ಪಿ ಹಿಂದೆ 1 ಲೆಟ್ರು ಇರಿ ಒಂದು ನಿಮಿಷ ಇನ್ನೊಂದು ನೀಟಾಗಿ ಬರೀತೀನಿ. ಪಿ ಹಿಂದೆ 1 ಲೆಟ್ರ್ ಬಿಟ್ಟು ಎನ್ ಬಂದಿದೆ ಆಯಿತಾ. ಪಿ ಹಿಂದೆ 1 ಲೆಟ್ರ್ ಬಿಟ್ಟು ಎನ್ ಬಂದಿದೆ ಆಯಿತಾ. ನೆಕ್ಸ್ಟ್ ಎಸ್ ಪಿ ಎಲ್ಲಿದೆ, ಇದನ್ನು ಅಳಿಸ್ತೀನಿ. ನೋಡಿ ಎಸ್ ಪಿ, ಎಸ್ ಹಿಂದೆ 2 ಲೆಟ್ರ್ ಬಿಟ್ಟು ಪಿ ಬಂದಿದೆ, ಎಸ್ ಹಿಂದೆ 2 ಲೆಟ್ರ್ ಬಿಟ್ಟು ಪಿ ಬಂದಿದೆ, ಎಸ್ ಹಿಂದೆ 2 ಲೆಟ್ರ್ ಬಿಟ್ಟು ಪಿ ಬಂದಿದೆ ಆಯಿತಾ. ಲೆಟ್ರ್ ಯಾವುದು, ಕ್ಯೂ ಮತ್ತು ಆರು ಬಿಟ್ಟು ಪಿ ಬಂದಿದೆ. ಸೊ ಅದೇ ರೀತಿ ಡಬ್ಲ್ಯೂ ಹಿಂದೆ 1 2 ಲೆಟ್ರ್ ಬಿಟ್ಟು ಟಿ ಬಂದಿದೆ. ಡಬ್ಲ್ಯೂ ಹಿಂದೆ 2 ಲೆಟ್ರು ಏನಿದೆ, ವಿ ಯು ಬಿಟ್ಟು ಟಿ ಬಂದಿದೆ ಆಯಿತಾ. ಸೊ ಆಪ್ಷನ್ ಏನಾಗುತ್ತೆ, ಎನ್ ಟಿ ಆಗುತ್ತೆ. ಅದಕ್ಕೆ ಕ್ವಶನ್ ನಂಬರ್ 46ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47ಅಲ್ಲಿ ಬಿ ಓನ ವೈ ಎಲ್ಗೆ ರಿಲೇಟ್ ಮಾಡಿದ್ದಾನೆ ಆಯಿತಾ. ಬಿ ಓನ ವೈ ಎಲ್ಗೆ ರಿಲೇಟ್ ಮಾಡಿಬಿಟ್ಟು ಝೆಡ್ ಎಕ್ಸ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾನೆ, ಕ್ವಶನ್ ಮಾರ್ಕ್ ಹಾಕೋಣ ಆಯಿತಾ. ಫಸ್ಟ್ ಇವೆರಡನ್ನ ಡಿಕೋಡ್ ಮಾಡಿ. ಬಿ ಓನ ವೈ ಎಲ್ಗೆ ಯಾವ ರೀತಿ ರಿಲೇಟ್ ಮಾಡಿದ್ದಾರೆ ಅಂತ. ಬಿ ಎಲ್ಲಿದೆ, ಬಿ ಇಲ್ಲಿದೆ ನೋಡಿ,
ಆಯಿತಾ. ವೈ ಎಲ್ಲಿದೆ, ವೈ ಇಲ್ಲಿದೆ ನೋಡಿ ಆಯಿತಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಅಲ್ಲ ಅನಲೈಸ್ ಮಾಡಿ. ಒಂದು ಲೆಟ್ರ್ ಬಿಟ್ಟಿದ್ದಾರೆ, ಒಂದು ಲೆಟ್ರ್ ಬಿಟ್ಬಿಟ್ಟು ಬಿ ಹಾಕಿದ್ದಾರೆ, ಇಲ್ಲೂ ಅಷ್ಟೇ ಫಸ್ಟ್ ಒಂದು ಲೆಟ್ರ್ ಬಿಟ್ಬಿಟ್ಟು ವೈ ಹಾಕಿದ್ದಾರೆ ಆಯಿತಾ. ಸೊ ಅದೇ ಪ್ಯಾಟ್ರನ್ನ ಝಡ್ಗೂ ಫಾಲೋ ಮಾಡಿ, ಝಡ್ಗೆ ಆಯಿತಾ. ನೋಡಿ ಝಡ್ ಇಲ್ಲಿದೆ, ಇದರ ಆಪೋಸಿಟ್ ಡೈರೆಕ್ಷನ್ ಎ ಇಲ್ಲೂ ಇರುತ್ತೆ ಆಯಿತಾ. ಇಲ್ಲಿ ಫಸ್ಟ್ ಲೆಟ್ರು, ಇಲ್ಲಿ ಫಸ್ಟ್ ಲೆಟ್ರು ಆಯಿತಾ. ಸೊ ಏನಾಗುತ್ತೆ, ಝಡ್ಗೆ ಎ ಅಂತ ಬರ್ಕೋಬೋದು ಆಯಿತಾ. ನೆಕ್ಸ್ಟು ಓನ ಎಲ್ಗೆ ಯಾವ ರೀತಿ ರಿಲೇಟ್ ಮಾಡಿದ್ದಾರೆ, ಓ ಎಲ್ಲಿದೆ ಇಲ್ಲಿ ನೋಡಿ, ಓ ಇಲ್ಲಿದೆ, ಓ ಇಲ್ಲಿದೆ, ಓ ಇಲ್ಲಿದೆ, ಇದನ್ನ ಎಲ್ ಅಂತ ಬರ್ಕೊಂಡಿದ್ದಾರೆ, ಎಲ್ಗೆ ರಿಲೇಟ್ ಮಾಡಿದ್ದಾರೆ. ಓನ ಎಲ್ಗೆ ಇಲ್ಲಿದೆ ನೋಡಿ, ಓನ ಎಲ್ಗೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಅದೇ ರೀತಿ ಎಕ್ಸ್ನ ಯಾವ ರೀತಿ ರಿಲೇಟ್ ಮಾಡ್ತೀರಾ, ಆಪೋಸಿಟ್ ವರ್ಡ್. ಎಕ್ಸ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ, 1 2 3 ಆಯಿತಾ. 1 2 3 ಎಕ್ಸ್ನ ಸಿಗೆ ರಿಲೇಟ್ ಮಾಡ್ಬೋದು ಆಯಿತಾ. ಎಕ್ಸ್ನ ಸಿಗೆ ರಿಲೇಟ್ ಮಾಡ್ಬೋದು, ಎಕ್ಸ್ನ ಸಿಗೆ ರಿಲೇಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ, ಎ ಸಿ ಬರುತ್ತೆ ಆಯಿತಾ. ಇಲ್ಲಿ ಎ ಸಿ ಬರಬೇಕು, ಎ ಸಿ ಆಯಿತಾ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 47ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48ಅಲ್ಲಿ ಎ ಸಿ ಎಫ್ನ ಜಿ ಐ ಎಲ್ಗೆ ರಿಲೇಟ್ ಮಾಡಿದ್ದಾರೆ. ಎ ಸಿ ಎಫ್ನ ಜಿ ಐ ಎಲ್ಗೆ ರಿಲೇಟ್ ಮಾಡಿಬಿಟ್ಟು ಓ ಕ್ಯೂ ಟಿನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಜಸ್ಟ್ ಇವೆರಡರ ಮಧ್ಯೆ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ ಆಯಿತಾ. ಎ ಸಿ ಎಫ್ ಅಂತ ಬರ್ಕೊಂಡಿದ್ದೀನಿ, ಎ ಸಿ ಎಫ್ ಜಿ ಐ ಎಲ್ ಅಂತ ಕೆಳಗಡೆ ಬರ್ಕೊಂಡಿದ್ದೀನಿ. ಏನಿದೆ ಪ್ಯಾಟರ್ನ್ ನೋಡ್ತೀನಿ. ಫಸ್ಟ್ ಎ ಇದೆ, ಎ ಅದಾದಮೇಲೆ ಜಿ ಇದೆ, ಇಲ್ಲಿ ಜಿ ಆಯಿತಾ. ನೋಡಿ 1 2 3 4 5 ಲೆಟ್ರ್ ಬಿಟ್ಟು ಎ ಆದಮೇಲೆ 5 ಲೆಟ್ರ್ ಬಿಟ್ಟು ಜಿ ಬಂದಿದೆ ಆಯಿತಾ. ಎ ಆದಮೇಲೆ 5 ಲೆಟ್ರ್ ಬಿಟ್ಟು 5 ಲೆಟ್ರು ಜಂಪ್ ಮಾಡಿ ಜಿ ಬಂದಿದೆ. ಅದೇ ರೀತಿ ಸಿ ಆಯಿತಾ. ನೆಕ್ಸ್ಟು ಸಿ ಇದೆ. ಮಕ್ಕಳೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಅದಕ್ಕೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿ ಇದೆ, ಸೆಕೆಂಡ್ ಲೆಟ್ರ್ ಸಿ. ಅದಾದಮೇಲೆ ಐ ಇದೆ, ಇಲ್ಲಿ ಐ ಆಯಿತಾ. ನೋಡಿ ಏನು ರಿಲೇಷನ್ ಇದೆ, 1 2 3 4 5 ಲೆಟ್ರು, 5 ಲೆಟ್ರ್ ಜಂಪ್ ಮಾಡಿ ಸಿ ಬಂದಿದೆ, 5 ಲೆಟ್ರು ಜಂಪ್ ಮಾಡಿ ಐ ಬಂದಿದೆ. ಸಿ ಆದಮೇಲೆ 5 ಲೆಟ್ರ್ ಜಂಪ್ ಆಗಿದೆ. ಅದಾದಮೇಲೆ ಎಫ್. ಫಸ್ಟ್ ಇದನ್ನು ಕ್ಲೀನ್ ಮಾಡೋಣ ಇಲ್ಲಿ. ನೆಕ್ಸ್ಟ್ ಎಫ್ ಇದೆ, ಎಫ್ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ ಇದೆ, ವೇರ್ ಈಸ್ ಎಲ್, ಇಲ್ಲಿ ಎಲ್ ಇದೆ. 1 2 3 4 5 ಇದು ಅಷ್ಟೇ, 5 ಲೆಟ್ರ್ ಬಿಟ್ಟಾದಮೇಲೆ ಎಲ್ ಬಂದು. ಸೇಮ್ ಅದೇ ರೀತಿ ಓ ಕ್ಯೂ ಟಿ 5 ಲೆಟ್ರ್ ಆದಮೇಲೆ ನೆಕ್ಸ್ಟ್ ಯಾವ ಲೆಟ್ರ್ ಬರುತ್ತೆ ಅದನ್ನು ಬರ್ಕೊಳ್ಳಿ ಆಯಿತಾ. ಓ ಇದೆ ನೋಡಿ, ಓ ಇದೆ, ಓಗ್ ಮಾರ್ಕ್ ಮಾಡಿ 5 ಲೆಟ್ರ್ ಬಿಡ್ಬೇಕಂತ. 1 2 3 4 5 ಲೆಟ್ರ್ ಬಿಡಿ, 5 ಲೆಟ್ರ್ ಬಿಟ್ಟಾದಮೇಲೆ ಯು ಬರುತ್ತೆ. ಸೊ ಯು ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ತೀನಿ ರೀ. ಆಯಿತಾ. ನೆಕ್ಸ್ಟ್ ಕ್ಯೂ ಇದೆ, ಕ್ಯೂ ಮಾರ್ಕ್ ಮಾಡ್ಕೊಳ್ಳಿ, ಕ್ಯೂ. ಅದಾದ್ಮೇಲೆ 5 ಲೆಟ್ರು 1 2 3 4 5 ಲೆಟ್ರು ಬಿಟ್ಟಾದ್ಮೇಲೆ ಡಬ್ಲ್ಯೂ ಬಂದಿದೆ, ಡಬ್ಲ್ಯೂ ಬಂದಿದೆ. ಯು ಡಬ್ಲ್ಯೂ ನೋಡ್ಬಿಟ್ಟು ಮಾರ್ಕ್ ಮಾಡಿ, ಒಂದೇ ಇರೋದು ಆಪ್ಷನ್ ಬಿ ಬರುತ್ತೆ ಆಯಿತಾ. ನೆಕ್ಸ್ಟು ಟಿ ಇದೆ, ವೇರ್ ಈಸ್ ಟಿ. ನೆಕ್ಸ್ಟು ಟಿ ಇದೆ, ಅದಾದ್ಮೇಲೆ 5 ಲೆಟ್ರ್ ಬಿಡ್ತೀನಿ. 1 2 3 4 5 ಲೆಟ್ರ್ ಬಿಟ್ರೆ ಝಡ್ ಬರುತ್ತೆ. ಸೊ ಝಡ್ ಬರುತ್ತೆ. ಓ ಕ್ಯೂ ಟಿನ ಯು ಡಬ್ಲ್ಯೂ ಝಡ್ ಅಂತ ಮಾಡ್ಬೋದು. ಯು ಡಬ್ಲ್ಯೂ ಝಡ್ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49ಅಲ್ಲಿ MAD ಮ್ಯಾಡ್ನ JXAಗೆ ರಿಲೇಟ್ ಮಾಡಿದ್ದಾರೆ, ಮಾಡಿಬಿಟ್ಟು RUN ರನ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಬರ್ಕೊಳ್ಳಿ, MAD ಮ್ಯಾಡ್ ZXA ಈ ರೀತಿ ಬರ್ಕೊಂಡು ಪ್ಯಾಟ್ರನ್ ಫೈಂಡ್ ಔಟ್ ಮಾಡಿ. ಎಮ್ಗೂ ಝಡ್ಗೂ ಏನು ಸಂಬಂಧ, ಎಲ್ಲಿದೆ ಎಮ್ಗೂ ಜೆ
ಜೆ ಇದೆ ನೋಡಿ, 2 ಲೆಟ್ರ್ ಹಿಂದೆ ಬಂದಿದೆ, 2 ಲೆಟ್ರ್ ಮೈನಸ್ ಮಾಡಿದ್ರೆ ಜೆ ಬಂದಿದೆ. ಎಮ್ 2 ಲೆಟ್ರ್ ಮೈನಸ್ ಮಾಡಿದ್ರೆ ಜೆ ಬಂದಿದೆ. ಆಯಿತಾ? ನೆಕ್ಸ್ಟು ಎ ಎಕ್ಸ್, ಎ ಮತ್ತು ಎಕ್ಸ್. ಎ ಇದೆ, ಎಕ್ಸ್ ಇದೆ, ಎ ಇದೆ, ಎಕ್ಸ್ ಇದೆ. ಎ ಹಿಂದೆ 2 ಲೆಟ್ರನ್ನ ಮೈನಸ್ ಮಾಡಿ. ಎ ಹಿಂದೆ 2 ಲೆಟ್ರ್ ಯಾವುದಿರೋದು ನೋಡಿ, 1 ಲೆಟ್ರು 2 ಲೆಟ್ರು. ಎ ಹಿಂದೆ 1 ಲೆಟ್ರ್ 2 ಲೆಟ್ರನ್ನ ಮೈನಸ್ ಮಾಡಿದ್ರೆ ಎಕ್ಸ್ ಬಂದಿದೆ, ಎಕ್ಸ್ ಬಂದಿದೆ. ಆಯಿತಾ? ನೆಕ್ಸ್ಟ್ ಡಿ ಎಲ್ಲಿದೆ? ಡಿ ಡಿ ಎ ಎ ಇದೆ, ಮಾರ್ಕ್ ಮಾಡಿ ಇನ್ನೊಂದ್ಸಲ. ಡಿ ಎ, ಡಿ ಹಿಂದೆ 2 ಲೆಟ್ರ್ ಮೈನಸ್ ಮಾಡಿದ್ರೆ ಎ ಬಂದಿದೆ. ಡಿ ಹಿಂದೆ 2 ಲೆಟ್ರ್ ಮೈನಸ್ ಮಾಡಿದ್ರೆ ಎ ಬಂದಿದೆ. ಆಯಿತಾ? ಸೊ ಇದಕ್ಕೂ ಅದೇ ರೀತಿ ಫೈಂಡ್ ಔಟ್ ಮಾಡಿ. ಆಯಿತಾ? ಫಸ್ಟ್ ಏನು ಮಾಡಿ, ಇದನ್ನೆಲ್ಲ ಕ್ಲಿಯರ್ ಮಾಡಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಆಯಿತಾ? ನೀವೆಲ್ಲ ಮಕ್ಕಳೆಲ್ಲ ಏನು ಮಾಡ್ಬೋದು ಅಂದರೆ ಎಕ್ಸಾಮಲ್ಲಿ ಎ ಬಿ ಸಿ ಎ ಇಂದ ಝಡ್ವರೆಗೂ ಪೆನ್ನಲ್ಲಿ ಬರ್ಕೊಳ್ಳಿ. ಎ ಇಂದ ಝಡ್ವರೆಗೂ ಪೆನ್ನಲ್ಲಿ ಬರ್ಕೊಳ್ಳಿ. ಆಯಿತಾ? ಈ ಮಾರ್ಕಿಂಗ್ ಎಲ್ಲ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಈ ಮಾರ್ಕಿಂಗ್ ಇದೆಯಲ್ಲ, ಈ ಥರ ಮಾರ್ಕಿಂಗ್ ಎಲ್ಲ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಪೆನ್ಸಿಲ್ ಮೋಸ್ಟ್ಲಿ ಎರೇಸರಲ್ಲಿ ಎಳಿಸ್ಬೋದು. ಆಯಿತಾ? ಅರ್ಥ ಆಗ್ತಾ ಇದೆಯಾ? ಎ ಇಂದ ಝಡ್ವರೆಗೂ ಪೆನ್ನಲ್ಲಿ ಬರ್ಕೊಳ್ಳಿ. ಈ ಮಾರ್ಕ್ ಎಲ್ಲ ಮಾಡ್ತೀರಾ ಅದೆಲ್ಲ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಸೊ ಅಳ್ಸಕ್ಕೆ ಈಸಿ ಆಗುತ್ತೆ. ಇಲ್ಲ 25 ಸಲ ಬರೀತಾ ಕೂತ್ಕೊಳ್ಬೇಕಾಗುತ್ತೆ ಈಗ ಎ ಇಂದ ಝಡ್ಗೆ. ಆಯಿತಾ? ನೆಕ್ಸ್ಟ್ ನೋಡಿ, ಆರ್ ಇದೆ, ಆರ್ ಇದೆ, ಆರ್ ಮಾರ್ಕ್ ಮಾಡಿ. ಎಲ್ಲಿದೆ ಆರು? ಆರ್ ಇದೆ, ಮಾರ್ಕ್ ಮಾಡಿ. ಅದರಿಂದ 2 ಲೆಟ್ರು, 1 2 ಲೆಟ್ರ್ ಬಿಟ್ಟು ಓ ಬರುತ್ತೆ, ಲೆಟ್ರ್ ಬಿಟ್ಟು ಓ ಬರುತ್ತೆ, ಓ. ನೆಕ್ಸ್ಟ್ ಯು ಇದೆ, ಯು, ವೇರ್ ಈಸ್ ಯು? ಯು ಇದೆ, 1 2 ಲೆಟ್ರ್ ಬಿಟ್ಟು ಆರ್ ಬರುತ್ತೆ, ಇಲ್ಲಿ ಆರ್ ಬರುತ್ತೆ. ಆಯಿತಾ? ಅದಾದಮೇಲೆ ಎನ್ ಇದೆ, ಎನ್ ಇಲ್ಲಿದೆ, ಎನ್ 2 ಲೆಟ್ರ್ ಬಿಡಿ, 1 ಲೆಟ್ರು 2 ಲೆಟ್ರ್ ಬಿಟ್ಟರೆ ಕೆ ಬರುತ್ತೆ. ಆಯಿತಾ? ಕೆ ಬರ್ಕೊಳ್ಳಿ. ಓ ಆರ್ ಕೆ, ಇಲ್ಲಿ ಏನು ಬರುತ್ತೆ? ಓ ಆರ್ ಕೆ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 49ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50ಲಿ ಡಿ ಇ ಎಫ್ನ ಇ ಎಫ್ ಡಿ ಜೊತೆ ರಿಲೇಟ್ ಮಾಡಿದ್ದಾನೆ. ಡಿ ಇ ಎಫ್ನ ಇ ಎಫ್ ಡಿ ಜೊತೆ ರಿಲೇಟ್ ಮಾಡಿಬಿಟ್ಟು ಎಫ್ ಜಿ ಎಚ್ನ ಯಾವುದ್ರ ಜೊತೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಆಯಿತಾ? ಕ್ವಶನ್ ಮಾರ್ಕ್ ಇದೆ. ಆಯಿತಾ? ಅದಕ್ಕೇನು ಮಾಡಿ, ಇದನ್ನು ನೀಟಾಗಿ ಬರ್ಕೊಳ್ಳಿ. ಡಿ ಇ ಎಫ್. ಆಯಿತಾ? ಕೆಳಗಡೆ ಇ ಎಫ್ ಡಿ, ಇ ಎಫ್ ಡಿ ಅಂತ ಬರ್ಕೊಳ್ಳಿ. ಆಯಿತಾ? ನೋಡಿ, ಎಫ್ ಜಿ ಎಚ್. ಆಯಿತಾ? ಡಿ ಕೋಡ್ ಮಾಡಿ, ಯಾವ ರೀತಿ ರಿಲೇಟ್ ಮಾಡಿದೆ ಅಂತ ಇಲ್ಲಿ ನೋಡಿ. ಇನ ಈ ರೀತಿ, ಎಫ್ನ ಈ ರೀತಿ. ಆಯಿತಾ? ಡಿನ ಆಪೋಸಿಟ್, ಸೇಮ್ ಇಲ್ಲೇನು ಇಲ್ಲಿ ನೋಡಿ. ಇನ ಇಲ್ಲಿಗೆ ತಗೊಬನ್ನಿ, ಜಿನ ಇಲ್ಲಿಗೆ ತಗೊಬನ್ನಿ. ಆಯಿತಾ? ಎಚ್ನ ಇಲ್ಲಿಗೆ ತಗೊಬನ್ನಿ, ಜಿನ ಇಲ್ಲಿಗೆ ತಗೊಬನ್ನಿ, ಎಚ್ನ ಇಲ್ಲಿಗೆ ತಗೊಬನ್ನಿ. ಜಿ ಎಚ್ ಎಲ್ಲಿದೆ? ಜಿ ಎಚ್ ಜಿ ಎಚ್ ಜಿ ಎಚ್ ಜಿ ಎಚ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಆಯಿತಾ? ಮಾಮೂಲಿ ಡಿ ಎಲ್ಲಿದೆ? ಡಿ ಇಲ್ಲೂ ಬರುತ್ತೆ. ಎಫ್ ಇಲ್ಲಿದೆ, ಎಫ್ ಇಲ್ಲೂ ಬರುತ್ತೆ. ಆಯಿತಾ? ಜಿ ಎಚ್ ಎಫ್ ಬರುತ್ತೆ. ಆಪ್ಷನ್ನು ಡಿ ಆಗಿರುತ್ತೆ.